ಎಸ್ ಸರ್, ಅದೇ ಬಚಾವ್ ಮಾಡೋದಕ್ಕೆ ಸಾಕಷ್ಟು ಜನ ಅವರು ಹಿಂದಿದ್ದಾರೆ ಅನ್ನೋದು ಕೂಡ ಕೇಳ್ಪಟ್ವಿ. ನೀವು ನೋಡಿದಂಥ ಇದರಲ್ಲಿ ಅಂದರೆ ಅವ್ರಿಗೂ ಕೂಡ ಪ್ರಭಾವಿಗಳಿರ್ತಾರೆ ಹಿಂದೆ. ಸೊ ಒಬ್ಬ ಸ್ಟಾರ್ ನಟ ಆಗಿರಲಿ ಯಾರೇ ಆಗಿರಲಿ, ತಪ್ಪು ತಪ್ಪೆ ಅಂದಮೇಲೆ ತಪ್ಪು ತಪ್ಪೆ. ಯಾರೋ ಇನ್ನೊಬ್ರು ಬಂದು ಅವ್ರನ್ನ ಬಚಾವ್ ಮಾಡೋದು ಇದೆಲ್ಲ ಎಷ್ಟು ಸರಿ ಅಂತ ಅನಿಸುತ್ತೆ. ನೋಡಿ, ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ, ಅದೇನೋ ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡ್ಬೋದೇನೋ, ಬಟ್ ಈ ವಿಚಾರದಲ್ಲಿ ಮಾಡಬಾರ್ದು ಅಂತ. ಯಾಕೆಂದರೆ ಒಬ್ಬ ಶಾಕಾಹಾರಿ ವ್ಯಕ್ತಿನ ವೆಜಿಟೇರಿಯನ್ ಆತನಿಗೆ ದನದ ಮಾಂಸ ತಿನ್ಸೋಕೆ ಹೋಗೋದು, ಅದು ತಿನ್ಸೋಕೆ ಹೋಗೋದು ಎಷ್ಟರ ಮಟ್ಟಕ್ಕೆ ಸರಿ ನೀವೇ ಹೇಳಿ. ನಾನು ಹೇಳೋದು ನಿಮ್ಗೆ ಇಷ್ಟ ಇಲ್ಲ ಮುಗಿದೋಯ್ತು. ಆತನ ಸಾಯಿಸಿದ್ದಲ್ಲದೆ ಬಲವಂತವಾಗಿ ಆತನ ಇಚ್ಛೆಗೂ ವಿರುದ್ಧ ನಾನ್ ವೆಜ್ ತಿನ್ಸೋಕ್ಕೆ ಪ್ರಯತ್ನಪಟ್ಟು ಎಲ್ಲ ಮಾಡಿದ್ರಲ್ಲ, ಏನು ಸಿಕ್ತು ಇವ್ರಿಗೆ? ಏನು ಸಿಕ್ತು ಮೇಡಮ್? ಎಲ್ಲಿ ಕೊಳಿತಾ ಇದ್ದಾರೆ? ಅಲ್ಲೆಲ್ಲೋ ಕಳ್ಳರು ಕಾಕರು ಇರೋ ಜಾಗದಲ್ಲಿ ಇವರು ಕೊಳಿತಾ ಇದ್ದಾರಪ್ಪ. ಯಾಕೆ ತೊಗೊಂಡೋಗಿ ಅರಮನೆಯಲ್ಲಿ ಹಾಕ್ಬೋದಾಗಿತ್ತಲ್ಲ ಇವ್ರನ್ನ? ಮೈಸೂರು ಲಲಿತ್ ಪ್ಯಾಲೇಸಲ್ಲಿ ಹಾಕ್ಬೋದಾಗಿತ್ತಲ್ಲ. ತೊಗೊಂಬಂದು ಎಲ್ಲ ಹಾಕಿದ್ರು. 5 ಅಡಿ 10 ಅಡಿ ಜೈಲಲ್ಲಿ ಲಾಕಪ್ಪಲ್ಲೇ ತೊಗೊಂಬಂದು ಹಾಕಿರೋದು. ಅಲ್ಲಿ ಜೈಲಿಗೆ ಹೋದ್ರು ಆ ಬ್ಯಾರೆಟ್ಗಳು ಅಷ್ಟೇ. ಇವರೇ ತೊಳಿಬೇಕು, ಇವರೇ ಮಾಡಬೇಕು. ಏನೊಂದು ಸ್ವಲ್ಪ ಲಕ್ಸುರಿ ಕೊಡ್ಬೋದು ಅಷ್ಟೇ. ಸ್ವಾತಂತ್ರ್ಯದಿಂದ ನಾವು ನೀವು ಓದಂಗೆ ಓಡಾಡೋಕ್ಕಾಗ್ತದ? ಸೋಷಿಯಲ್ ಮೀಡಿಯಾ ನೋಡೋಕ್ಕಾಗ್ತದ? ಆ್ಯಕ್ಟ್ ಮಾಡೋಕ್ಕಾಗ್ತದೆ? ಏನೂ ಇಲ್ಲ. ನಾನು ಯಾವುದೋ ಮೊನ್ನೆ ನೋಡ್ತಾ ಇದ್ದೆ, ಸುಮ್ಮನೆ ಬಾಸ್ ಕ್ಲೈಮ್ಯಾಕ್ಸ್ ಶೂಟ್ಗೆ ಅಲ್ಲಿ ಹೋಗೋರೆ ಅಂತ. ಎಂಥ ಮಾನ ಮರ್ಯಾದೆ ಇಲ್ದು ನನ್ನ ಮಕ್ಕಳು ನೀವೆಲ್ಲ ಅಂದ್ಕೊಂಡು, ಅದೇನೋ ಹೇಳ್ತಾರಲ್ಲ, ದೇವ್ರಂಥ ಮನುಷ್ಯ ನಾಯಿಂಥ ಬುದ್ಧಿ ಅಂತ, ಹಂಗೆ.